ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಾಗ ನಾವು ನೋಡೋಣ ಪವಾಡ ಪುರುಷ ಜಡಿಸಿದ್ದೇಶ್ವರ ರಥೋತ್ಸವವನ್ನು. ಹಗ್ಗ ಕಟ್ಟಿ ಎಳೆಯದೇ ರಥೋತ್ಸವ ಜರುಗುವುದು ಎನ್ನುವ ಪ್ರತೀತಿ ಹೊಂದಿರುವ ಮೂಡಲಗಿ ತಾಲೂಕಿನ ಸುನದೋಳಿಯ ಪವಾಡ ಪುರುಷ ಶ್ರೀ ಜಡಿಸಿದ್ದೇಶ್ವರ ಜಾತ್ರೆಯ ರಥೋತ್ಸವ ಏಪ್ರಿಲ್ 6ರಂದು ಸಂಜೆ 5 ಪೀಠಾಧಿಪತಿ ಶಿವಾನಂದ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಜರುಗಿತು. ಜಾತ್ರೆಯ ಅಂಗವಾಗಿ ಏಪ್ರಿಲ್ 6ರಂದು ಬೆಳಗ್ಗೆ 6ಕ್ಕೆ ರುದ್ರಾಭಿಷೇಕ, ಬೆಳಗ್ಗೆ 10ಕ್ಕೆ ಗ್ರಾಮಾಂತರ ಕಳಸ ಮೆರವಣಿಗೆ, ಸಂಜೆ 5ಕ್ಕೆ ರಥೋತ್ಸವ ಜರುಗಿತು. ಅದೇ ರೀತಿ ಸಂಜೆ ಅನ್ನ ಸಂತರ್ಪಣೆ, ರಾತ್ರಿ 10ಕ್ಕೆ ಶ್ರೀಕೃಷ್ಣ ಪಾರಿಜಾತ ಬಯಲಾಟ ಇರುವುದು. ಏಪ್ರಿಲ್ 7ಕ್ಕೆ ಸಂಜೆ 4ಕ್ಕೆ ಜಂಗಿ ಕುಸ್ತಿಗಳು, ಏಪ್ರಿಲ್ 10ರಂದು ರಾತ್ರಿ 9ಕ್ಕೆ ಕಳಸ ಇಳಿಸುವುದು. ಅದೇ ರೀತಿ ಪ್ರತಿ ವರ್ಷವೂ ದವನದ ಹುಣ್ಣಿಮೆ ಮುಗಿದ 4ನೇ ದಿನಕ್ಕೆ ಜರುಗುವ ಜಾತ್ರೆಯ ರಥೋತ್ಸವಕ್ಕೆ ಕರ್ನಾಟಕ ಸೇರಿದಂತೆ ಬೇರೆ ರಾಜ್ಯಗಳಿಂದ ಸಾಗರೋಪಾದಿಯಲ್ಲಿ ಭಕ್ತರು ಸೇರುವರು. ಇದರ ಹಿನ್ನೆಲೆಯನ್ನು ಇವಾಗ ನಾವು ನೋಡೋಣ. ಕ್ರಿಸ್ತ ಶಕ 14ನೇ ಶತಮಾನದಲ್ಲಿ ಶಿವನು ಜಡಿಸಿದ್ದೇಶ್ವರರ ರೂಪದಲ್ಲಿ ಭೂಮಿಯ ಮೇಲೆ ಅವತರಿಸಿ ಲೋಕ ಕಲ್ಯಾಣಕ್ಕಾಗಿ ಸಂಚರಿಸುತ್ತಾ ದಟ್ಟ ಕಾನನ ಮಧ್ಯೆ ಬಂದು ತಪಸ್ಸು ಮಾಡಿರುವ ಸ್ಥಳವೇ ಈಗಿನ ಸುನದೋಳಿ ಎಂಬುದು ಐತಿಹ್ಯ. ಇದೇ ಸ್ಥಳದಲ್ಲಿ ಅವರು ಪ್ರಾಣ ತ್ಯಾಗ ಮಾಡಿದ್ದು. ಅದೇ ಸ್ಥಳದಲ್ಲಿ ಭಕ್ತರು ಲಿಂಗವನ್ನು ಸ್ಥಾಪಿಸಿ ದೇವಸ್ಥಾನ ನಿರ್ಮಿಸಿದರು. ಮುಂದೆ ಹಲವು ದಶಕಗಳ ನಂತರ ರಥವನ್ನು ಮಾಡಿ ಜಡಿಸಿದ್ದೇಶ್ವರರ ಮೂರ್ತಿಯನ್ನು ಇಟ್ಟು ಹಗ್ಗದಿಂದ ರಥವನ್ನು ಎಳೆದು ರಥೋತ್ಸವ ಮಾಡಿ ಭಕ್ತಿಯನ್ನು ಸಮರ್ಪಿಸುತ್ತಿದ್ದರು. ಆದರೆ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಜಾತ್ರೆಯ ಸಮಯದಲ್ಲಿ ಪ್ಲೇಗ್ ಸೋಂಕು ಹರಡಿದ್ದರಿಂದ ಜಾತ್ರೆಯನ್ನು ಮಾಡದಂತೆ ಹಾಗೂ ರಥವನ್ನು ಎಳೆಯದಂತೆ ಬ್ರಿಟಿಷ್ ಆಡಳಿತವು ಭಕ್ತರಿಗೆ ಎಚ್ಚರಿಕೆ ನೀಡಿತ್ತು. ಇದರಿಂದ ಭಕ್ತರಲ್ಲಿ ಆತಂಕ ಮೂಡಿತು. ಅನಿವಾರ್ಯವಾಗಿ ಭಕ್ತರು ಅದಕ್ಕೆ ಒಪ್ಪಿ ಕೇವಲ ಜಡಿಸಿದ್ದೇಶ್ವರರ ಮೂರ್ತಿ ಮತ್ತು ರಥದ ಗಾಲಿಗಳಿಗೆ ಪೂಜೆ ಮಾಡುವ ಅನುಮತಿಯನ್ನು ಮಾತ್ರ ಪಡೆದು ಸಿದ್ಧತೆ ಮಾಡಿಕೊಂಡಿದ್ದರು. ರಥ ಎಳೆಯದಂತೆ ಬ್ರಿಟಿಷ್ ಅಧಿಕಾರಿ ಆದೇಶ ಹೊರಡಿಸಿದ್ದರಿಂದ ಭಕ್ತರು ಕೈ ಜೋಡಿಸಿ ಹರ ಹರ ಮಹಾದೇವ, ಜಡಿಸಿದ್ದೇಶ್ವರ ಮಹಾರಾಜ್ ಕಿ ಜೈ ಎಂದು ಘೋಷಣೆ ಹಾಕಿದರು. ಆಗ ರಥವು ಸ್ವಯಂ ಚಲಿಸಿ ಮರಳಿ ತನ್ನ ಸ್ಥಾನಕ್ಕೆ ಬಂದು ನಿಂತಿತು ಎಂಬ ಭಕ್ತರ ನಂಬಿಕೆ ಗಟ್ಟಿಯಾಗಿ ಉಳಿದುಕೊಂಡು ಬಂದಿದೆ. ಈ ಮಾತು 120 ವರ್ಷ ಹಿಂದಿನದು. ಈಗಲೂ ರಥಕ್ಕೆ ಹಗ್ಗ ಕಟ್ಟದೇ ರಥೋತ್ಸವವು ನಡೆಯುವುದು ಇಲ್ಲಿನ ವಿಶೇಷ. ಅದೇ ರೀತಿ ಜಾತಿ, ಮತ, ಧರ್ಮ ಎಂದು ಭೇದ ಭಾವ ಮಾಡದೆ ಎಲ್ಲ ಸಮಾಜದ ಜನರು ಮಠಕ್ಕೆ ಭಕ್ತರಿದ್ದು ಮಠವು ಭಾವೈಕ್ಯತೆಗೂ ಹೆಸರಾಗಿದೆ. ಮಠದಲ್ಲಿ ನಿತ್ಯ ದಾಸೋಹ ಇರುವುದು. ಸರಳತೆಗೆ ಹೆಸರಾಗಿರುವ ಮಠದ ಪೀಠಾಧಿಪತಿ ಶಿವಾನಂದ ಸ್ವಾಮೀಜಿ ಮಠದ ಮಹಿಮೆ ಸಂಪ್ರದಾಯಗಳನ್ನು ನಡೆಸಿಕೊಂಡು ಸುನದೋಳಿಯ ಪುಣ್ಯಕ್ಷೇತ್ರವನ್ನಾಗಿಸಿದ್ದಾರೆ. ಇವಾಗ ನಾವು ನೋಡಬಹುದು ಸಂಪ್ರದಾಯದಂತೆ ತಿಗಡಿ, ಮಸ್ಗುಪ್ಪಿ, ಪಟಗುಂದಿ, ಬಯಲಟ್ಟಿ, ಲಕ್ಷ್ಮೇಶ್ವರ, ಹೊನ್ಕುಪ್ಪಿ ಮತ್ತು ಗೋಸ್ಬಾಳ್ ಗ್ರಾಮದೇವರ ಪಲ್ಲಕ್ಕಿಗಳನ್ನು ಬರಮಾಡಿಕೊಂಡರು. ಇನ್ನು ಮುಂದೆ ನಾವು ಹಗ್ಗವಿಲ್ಲದೆ ಎಳೆಯುವ ರಥೋತ್ಸವದ ವಿಭ್ರಂಜನೆ ಜಾತ್ರಾ ಮಹೋತ್ಸವವನ್ನು ನೋಡೋಣ.
ಇವ್ರು ಈಗ ನಿಂದಿರ್ತಾರ ಅಲ್ಲಿ ಎಲ್ಲಾರ ಅದೇ ತಳಕ್ ಕುಂತು ಬಿಡ ಅಲ್ಲೇ ತಳಕ್ ಕುಂಡ್ರಿ ಇನ್ನೊಂದು ಅರ್ಧ ತಾಸು ಲೇಟ್ ಆಕೈತಿ ಹಂಗಾರ ತಳಕ್ ಕುಂತು ಬಿಡ ಅಲ್ಲೇ ತಳಕ್ ಕುಂತು ಬಿಡ ಅಲ್ಲೇ ತಳಕ್ ಕುಂಡ್ರಿ ಇನ್ನೊಂದು ಅರ್ಧ ತಾಸು ಲೇಟ್ ಆಕೈತಿ ಹಂಗಾರ